ನವರಾತ್ರಿಯಂದು ಮಾಡಬೇಕಾದ ಮಹತ್ವಪೂರ್ಣ ಪೂಜೆಗಳು. ಘಟಸ್ಥಾಪನೆ. ಘಟವೆಂದರೆ ಮಡಿಕೆ. ಮಟ್ಟಸವಾದ ಮಡಿಕೆಯಲ್ಲಿ ಶುದ್ಧವಾದ ಮಣ್ಣು ತುಂಬಿ ವಿವಿಧ ಧಾನ್ಯಗಳನ್ನು ಬಿತ್ತಿ ದೇವರ ಮನೆಯಲ್ಲಿ ಇಡಬೇಕು. ಇದನ್ನು ಘಟಸ್ಥಾಪನೆ ಹಾಗೂ ಅಂಕುರಾರ್ಪಣೆ ಎಂದೂ ಕರೆಯುತ್ತಾರೆ. ನಿಮ್ಮ ಸಂಪ್ರದಾಯಕ್ಕನುಗುಣವಾಗಿ ಘಟಸ್ಥಾಪನೆ ಮಾಡಿ ಅದರ ಪಕ್ಕದಲ್ಲಿ ತುಪ್ಪ ಹಾಗೂ ಎಣ್ಣೆಯ 2 ಪ್ರತ್ಯೇಕ ನಂದಾದೀಪಗಳನ್ನು ಹಚ್ಚಬೇಕು. 3, 5, 9ನೇ ದಿನ ಕ್ರಮವಾಗಿ ತ್ರಿರಾತ್ರೋತ್ಸವ, ಪಂಚರಾತ್ರೋತ್ಸವ, ನವರಾತ್ರೋತ್ಸವವನ್ನು ಆಚರಿಸಬೇಕು ಹಾಗೂ ಈ ದಿನಗಳಲ್ಲಿ ವೆಂಕಟೇಶ್ವರ ಮಹಾತ್ಮೆಯ ಶ್ರವಣ ಅಥವಾ ಪಠಣ ಮಾಡಬೇಕು. ಸರಸ್ವತಿ ಸ್ಥಾಪನೆ ಮತ್ತು ವಿಸರ್ಜನೆ. ಆಶ್ವೀಜ ಶುದ್ಧ ಮಾಸದ ಮೂಲಾ ನಕ್ಷತ್ರ ಇರುವ ದಿನ ವೇದ ಧಾರ್ಮಿಕ ಗ್ರಂಥಗಳನ್ನು ಇಟ್ಟು ವೇದವ್ಯಾಸರು ಹಾಗೂ ಪರಶುರಾಮ ದೇವರನ್ನು ಆಹ್ವಾನಿಸಿ ಪೂಜೆ ಮಾಡಬೇಕು ಹಾಗೂ ಸರಸ್ವತಿ ದೇವಿಯನ್ನು ಆವಾಹನೆ ಮಾಡಿ ಅರ್ಚಿಸಬೇಕು. ಮೂಲಾ ನಕ್ಷತ್ರದಲ್ಲಿ ಆವಾಹನೆ ಮಾಡಿದ ವೇದವ್ಯಾಸ, ಪರಶುರಾಮ, ಸರಸ್ವತಿ ದೇವಿಯರನ್ನು ಶ್ರವಣ ನಕ್ಷತ್ರಂದು ಅಂದರೆ ವಿಜಯದಶಮಿಯಂದು ಉತ್ತರಾಪೂಜೆಯೊಂದಿಗೆ ವಿಸರ್ಜಿಸಬೇಕು. ದುರ್ಗಾಷ್ಟಮಿ. ನವರಾತ್ರಿಯಲ್ಲಿ ದುರ್ಗಾಷ್ಟಮಿಗೆ ವಿಶೇಷ ಮಹತ್ವವಿದೆ. ಇದಕ್ಕೆ ಪೌರಾಣಿಕ ಹಿನ್ನೆಲೆಯೂ ಇದೆ. ಹಿಂದೆ ಶಿವನನ್ನು ಅಪಮಾನ ಮಾಡಿದ್ದಕ್ಕಾಗಿ ದಕ್ಷ ಪ್ರಜಾಪತಿಯ ಯಜ್ಞವನ್ನು ನಾಶ ಮಾಡಿದ ಮಹಾಯೋಗಿನಿಯಾದ ಭದ್ರಕಾಳಿಯು ಕೋಟಿ ಗಣಗಳೊಂದಿಗೆ ಪ್ರಾದುರ್ಭೂತಳಾಗಿದ್ದು ಈ ಅಷ್ಟಮಿಯೆಂದೇ. ಈ ಕಾರಣಕ್ಕಾಗಿ ಆಶ್ವೀಜ ಶುದ್ಧ ಮಾಸದ ಅಷ್ಟಮಿಯು ದುರ್ಗಾಷ್ಟಮಿ ಎಂದು ಪ್ರಸಿದ್ಧವಾಗಿದೆ. ಹೀಗಾಗಿ ಈ ದಿನ ದುರ್ಗೆಯನ್ನು ಭಕ್ತಿಯಿಂದ ಪೂಜಿಸಿದವನ ಕುಲವನ್ನು ದುರ್ಗಾದೇವಿ ತನ್ನ ಕೋಟಿ ಗುಣಗಳಿಂದ ಕಾಯುತ್ತಾಳೆ ಎಂಬ ನಂಬಿಕೆಯಿದೆ. ಮಹಾನವಮಿ. ನವರಾತ್ರಿ ವೃತದ ಇನ್ನೊಂದು ಮುಖ್ಯ ಘಟ್ಟವೆಂದರೆ ಮಹಾನವಮಿ. ಈ ದಿನದಂದು ಅಶ್ವಪೂಜೆ, ಗಜಪೂಜೆ, ದುರ್ಗಾದಿ ದೇವತೆಗಳನ್ನು ಪೂಜಿಸಬೇಕು. ಇದರಿಂದ ವಿದ್ಯೆ ಹಾಗೂ ಸಂಪತ್ತು ಅಭಿವೃದ್ಧಿಯಾಗುತ್ತದೆ. ಅಲ್ಲದೆ ಅದೇ ದಿನ ಆಯುಧ, ಶಸ್ತ್ರಾಸ್ತ್ರ, ಯಂತ್ರ, ವಾಹನಾದಿಗಳನ್ನು ಸ್ವಚ್ಛಗೊಳಿಸಿ ಅಲಂಕರಿಸಿ ಅದರಲ್ಲಿ ದುರ್ಗಾಂತರ್ಯಾಮಿ ಭಗವದ್ರೂಪವನ್ನು ಚಿತ್ರಿಸಿ ಪೂಜಿಸಬೇಕು. ಇದರಿಂದ ನಮ್ಮ ಆಯುಧ, ಯಂತ್ರಗಳ ಬಲ ವೃದ್ಧಿಯಾಗುತ್ತದೆ. ವಿಜಯದಶಮಿ. ವಿಜಯದಶಮಿಯಂದು ವಿಜಯೋತ್ಸವ ಆಚರಿಸುವ ದಿನ. ಅಂದರೆ ವಿಜಯದ ಸಂಕೇತವಾದ ಶಮಿ ವೃಕ್ಷವನ್ನು ಪೂಜಿಸಿದರೆ ಶತ್ರು ಪಾಪ ಪರಿಹಾರ ಹಾಗೂ ಮುಖ್ಯ ಕಾರ್ಯಗಳಲ್ಲಿ ವಿಜಯ ದೊರೆಯುತ್ತದೆ. ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಭರತವರ್ಷದ ಅತಿ ಪ್ರಮುಖ ಘಟನೆಗಳು ನಡೆದದ್ದು ಈ ದಿನದಂದೇ. ಕೌರವರೊಂದಿಗೆ ಪಗಡೆಯಾಟದಲ್ಲಿ ಸೋತ ಪಾಂಡವರು 12 ವರ್ಷಗಳ ವನವಾಸ ಹಾಗೂ 1 ವರ್ಷ ಅಜ್ಞಾತವಾಸವನ್ನು ಮುಗಿಸುವ ಸಂದರ್ಭದಲ್ಲಿ ಊರ ಹೊರಗಿನ ಶಮಿವೃಕ್ಷದಲ್ಲಿ ಕಟ್ಟಿಹಾಕಿದ್ದ ತಮ್ಮ ಶಸ್ತ್ರಾಸ್ತ್ರಗಳನ್ನು ಕೆಳಗೆ ಇಳಿಸಿ ತಮ್ಮ ತಮ್ಮಾಯುಧಗಳನ್ನು ಪೂಜಿಸಿ ತಮ್ಮ ಜಯಕ್ಕಾಗಿ ಪ್ರಾರ್ಥಿಸಿದರು. ನಂತರ ಜಯವನ್ನು ಗಳಿಸಿದರು. ಮಾತ್ರವಲ್ಲದೆ ಶ್ರೀರಾಮಚಂದ್ರನು ರಾವಣನನ್ನು ಸೋಲಿಸಿ ವಿಜಯಿಯಾಗಿದ್ದು ಈ ದಿನವೇ. ಹೀಗಾಗಿ ನವರಾತ್ರಿಯ ಈ ದಿನವನ್ನು ವಿಜಯದಶಮಿ ಎಂದು ಕರೆಯುತ್ತಾರೆ. ಆದ್ದರಿಂದ ಈ ದಿನ ಎಲ್ಲರೂ ಅಪರಾಹ್ನ ಕಾಲದಲ್ಲಿ ಶಮಿ, ಬನ್ನಿ ವೃಕ್ಷಕ್ಕೆ ಕುಟುಂಬ ಸಮೇತ ಹೋಗಿ ಪೂಜಿಸಬೇಕು. ಅಮಂಗಲಾನಾಂ ಶಮನೀಂ ಶಮನೀಂ ದುಷ್ಕೃತಸ್ಯ ಚ ದುಃಖಪ್ರಣಾಶಿನೀಂ ಧನ್ಯಾಂ ಪ್ರಪದ್ಯೇಹಂ ಶಮೀಂ ಶುಭಾಂ ಈ ಮಂತ್ರವನ್ನು ಪಠಿಸಬೇಕು. ನಂತರ ಶಮಿ ಶಮಯತೆ ಪಾಪಂ ಶಮಿ ಲೋಹಿತ ಕಂಟಕ ಧರಿತ್ರ್ಯರ್ಜುನ ಬಾಣಾನಾಂ ರಾಮಸ್ಯ ಪ್ರಿಯವಾದಿನೀಂ ಕರಿಷ್ಯಮಾಣಯಾತ್ರಾಯಾಂ ಯಥಾ ಕಾಲಂ ಸುಖಂ ಮಯ ಶತ್ರು ನಿರ್ವಿಘ್ನ ಕರ್ತಿ ತ್ವಂ ಭವ ಶ್ರೀರಾಮ ಪೂಜಿತೆ ಮತ್ತು ಶಮಿ ಶಮಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಎಂಬ ಮಂತ್ರಗಳಿಂದ ಪ್ರಾರ್ಥನೆ ಸಲ್ಲಿಸಿ ಮೊದಲು ಹಿರಿಯರಿಗೆ ಬನ್ನಿ ಕೊಟ್ಟು ನಂತರ ಪರಸ್ಪರ ವಿನಿಮಯ ಮಾಡಿಕೊಳ್ಳಬೇಕು. ಧನ್ಯವಾದಗಳು. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.